ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ನಂದಲೂರು ಶ್ರೀ ಮಹಾಲಕ್ಷ್ಮಿ ಗೌದ ಸೌಮ್ಯನಾಥ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಸಂಪನ್ನಗೊಂಡ ವಾರ್ಷಿಕ ಬ್ರಹ್ಮೋತ್ಸವ. ಧ್ವಜ ಅವರೋಹಣದೊಂದಿಗೆ ಭದ್ರವಾಗಿ ಮುಕ್ಕೋಟಿ ದೇವತೆಗಳನ್ನ ಬೀಳ್ಕೊಟ್ಟ ಅರ್ಚಕರು. ತಿರುಪತಿಯ ಶ್ರೀನಿವಾಸ ಮಂಗಾಪುರದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಆಲಯದಲ್ಲಿ ವೈಭವವಾಗಿ ಶ್ರವಣ ನಕ್ಷತ್ರ ಪೂಜೆಗಳು. ಊಂಜಲ್ ಸೇವೆ, ತಿರುಚಿ ಸೇವೆಯಲ್ಲಿ ಭಕ್ತರನ್ನು ಕಟಾಕ್ಷಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ. ತಿರುಮಲ ಪುಣ್ಯಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿಯವರು ಸ್ವೀಕರಿಸಿದ ಚಾತುರ್ಮಾಸ ದೀಕ್ಷೆ. ಮೇಲ್ಚಾಟ್ ವಸ್ತ್ರವನ್ನ ದೊಡ್ಡ ಜಿಯರ್ ಸ್ವಾಮಿಗೆ, ನೂಲ್ಚಾಟ್ ವಸ್ತ್ರವನ್ನ ಚಿಕ್ಕ ಜಿಯರ್ ಸ್ವಾಮಿಗೆ ನೀಡಿದ ಟಿಟಿಡಿ ಚೇರ್ಮನ್ ಇವರವರು. ಅನ್ನಮಯ್ಯ ಜಿಲ್ಲೆ ನಂದಲೂರಿನಲ್ಲಿರುವ ಟಿಟಿಡಿಗೆ ಅನುಬಂಧವಾಗಿರುವ ಶ್ರೀ ಮಹಾಲಕ್ಷ್ಮಿ ಗೋದಾ ಸಮೇತ ಶ್ರೀ ಸೌಮ್ಯನಾಥ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಬಹಳ ವೈಭವವಾಗಿ ಸಂಪನ್ನಗೊಂಡವು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ 9 ದಿನಗಳವರೆಗೂ ನಡೆದ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಭಾನುವಾರ ರಾತ್ರಿ ಶ್ರೀ ಸೌಮ್ಯನಾಥ ಸ್ವಾಮಿಯವರ ಆಲಯ ಪ್ರಾಂಗಣದಲ್ಲಿ ಧ್ವಜ ಅವರೋಹಣ, ಮಹಾಪೂರ್ಣಾಹುತಿ ಕೃತವು ಆಗಮೋಕ್ತವಾಗಿ ನೆರವೇರಿತು. ಆನಂತರ ಮಹಾಲಕ್ಷ್ಮಿ ಗೋದಾ ಸಮೇತ ಶ್ರೀ ಸೌಮ್ಯನಾಥ ಸ್ವಾಮಿಯವರಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಅರ್ಚಕರು ಆಲಯದ ಆವರಣದಲ್ಲಿರುವ ಧ್ವಜ ಸ್ತಂಭದ ಬಳಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಧ್ವಜಸ್ತಂಭಕ್ಕೆ ವಿಶೇಷ ಅರ್ಚನೆ ನೆರವೇರಿಸಿ ಬ್ರಹ್ಮೋತ್ಸವಕ್ಕೆ ಬಂದಿರುವ ಸಕಲ ದೇವರುಗಳಿಗೆ ಬೀಳ್ಕೊಡುವುದರೊಂದಿಗೆ ಸಂಪ್ರದಾಯ ಶೋಭಿತವಾಗಿ ಧ್ವಜ ಅವರೋಹಣ ಘಟ್ಟವನ್ನ ನಿರ್ವಹಿಸಿ ಮಂಗಳಾರತಿಯನ್ನ ಸಮರ್ಪಿಸಿದರು. ಹಾಗೆಯೇ ಯಾಗಶಾಲೆಯಲ್ಲಿ ಕಳಸ ಉದ್ವಾಸನ, ಹೋಮಾದಿ ಕ್ರತುವುಗಳನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿ ಸಮರ್ಪಿಸಿದರು. ಸಮೀಪದಲ್ಲಿರುವ ಟಿಟಿಡಿ ಅನುಬಂಧವಾಗಿ ರಾರಾಜಿಸುತ್ತಿರುವ ಶ್ರೀನಿವಾಸ ಮಂಗಾಪುರಂನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಭಾನುವಾರ ಶ್ರವಣ ನಕ್ಷತ್ರ ಪೂಜೆಗಳು ಘನವಾಗಿ ನೆರವೇರಿದವು. ಈ ಸಂದರ್ಭವಾಗಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರು ಪ್ರತ್ಯೇಕ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಬಂಗಾರದ ಆಭರಣಗಳು, ಪಟ್ಟು ಪೀತಾಂಬರ, ಪುಷ್ಪ ಮಾಲೆಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಲಯ ಪ್ರಾಂಗಣದ ಉಯ್ಯಾಲಿಯಲ್ಲಿ ಆಸೀನಗೊಳಿಸಿ ವೇದ ಪಾರಾಯಣ, ಭಕ್ತಿ ಸಂಕೀರ್ತನೆ, ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನಿರ್ವಹಿಸಿದರು. ಆನಂತರ ಸ್ವಾಮಿ ಅಮ್ಮನವರನ್ನು ತಿರುಚಿಯಲ್ಲಿ ಆಸೀನರಾಗಿಸಿ ಪೂಜೆಗಳನ್ನು ಪೂರ್ಣಗೊಳಿಸಿ ಆರತಿ ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ತಿರುಚಿ ಉತ್ಸವ ನೇತ್ರಪರ್ವವಾಗಿ ನಿರ್ವಹಿಸಿದರು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ
ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ ಚಿಕ್ಕ ಜಿಯರ್ ಸ್ವಾಮಿಯವರು ಚಾತುರ್ಮಾಸ ದೀಕ್ಷೆಯನ್ನು ಸ್ವೀಕರಿಸಿದರು. ಸನಾತನ ಹೈಂದವ ವೈದಿಕ ಧರ್ಮದಲ್ಲಿ ಈ ಚಾತುರ್ಮಾಸ ದೀಕ್ಷೆಗೆ ಬಹಳ ಪ್ರಾಮುಖ್ಯತೆ ಇದೆ. ಆಷಾಢ ಮಾಸ, ಶ್ರಾವಣ, ಭಾದ್ರಪದ, ಅಶ್ವಯುಜ ಈ 4 ಪವಿತ್ರ ಮಾಸಗಳಲ್ಲಿ ಆಚಾರ್ಯ ಪುರುಷರು ಸ್ನಾನ, ಜಪ, ಹೋಮ, ವ್ರತಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ನಿರ್ವಹಿಸುವುದು ಪದ್ಧತಿಯಿಂದ ಬಂದಿದೆ. ಈ ನೇಪಥ್ಯದಲ್ಲಿ ರಾಮಾನುಜಾಚಾರ್ಯರ ವಂಶ ಪಾರಂಪರ್ಯ ಆಚಾರಗಳ ಅಂಗವಾಗಿ ವ್ಯಾಸ ಪೌರ್ಣಮಿಯ ನಂತರ ಈ ಚಾತುರ್ಮಾಸ ದೀಕ್ಷೆ ಸಂಕಲ್ಪವನ್ನ ಮಾಡುವುದು ವಿಶೇಷ. ಈ ಸಂದರ್ಭವಾಗಿ ತಿರುಮಲ ಕ್ಷೇತ್ರವು ಸಂಪ್ರದಾಯದೊಂದಿಗೆ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ ಮಠದಲ್ಲಿ ಭಾನುವಾರ ಬೆಳಗಿನ ಜಾವ ಶ್ರೀ ಷಟಗೋಪ ರಾಮಾನುಜ ದೊಡ್ಡ ಜಿಯರ್ ಸ್ವಾಮಿ, ಶ್ರೀ ಗೋವಿಂದ ರಾಮಾನುಜ ಚಿಕ್ಕ ಜಿಯರ್ ಸ್ವಾಮಿಗಳು ಪ್ರತ್ಯೇಕ ಪೂಜೆ ನಿರ್ವಹಿಸಿ ಆನಂತರ ಗಜರಾಜರು ಮುಂದೆ ಸಾಗುತ್ತಿರುವಾಗ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಆಚಾರ್ಯ ಪುರುಷರು, ಶ್ರೀ ವೈಷ್ಣವರು ಆಲಯ ಮಾಡಬೀದಿಗಳಲ್ಲಿ ಪ್ರದಕ್ಷಿಣೆಯಾಗಿ ಬಂದು ದೊಡ್ಡ ಜಿಯರ್ ಮಠಕ್ಕೆ ತಲುಪಿ ಮಂಟಪದಲ್ಲಿ ಪ್ರತ್ಯೇಕ ಪೂಜೆ ನಿರ್ವಹಿಸಿದರು. ಆನಂತರ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ ಶಿಷ್ಯ ವೃಂದದೊಂದಿಗೆ ಶ್ರೀ ವಾರಾಹಿ ಸ್ವಾಮಿಯನ್ನ ದರ್ಶಿಸಿ ಸ್ವಾಮಿ ಪುಷ್ಕರಣಿಯನ್ನ ಸಂದರ್ಶಿಸಿ ಶ್ರೀವಾರಿ ಆಲಯಕ್ಕೆ ತಲುಪಿದರು. ಆಲಯ ಮಹಾದ್ವಾರದ ಬಳಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಇತರೆ ಅಧಿಕಾರಿಗಳು, ಅರ್ಚಕರು ಮರ್ಯಾದಾ ಪೂರ್ವಕವಾಗಿ ಜಿಆರ್ ಅವರುಗಳನ್ನು ಆಹ್ವಾನಿಸಿದರು. ಆನಂತರ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿಗಳು ಶಿಷ್ಯ ವೃಂದದೊಂದಿಗೆ ಶ್ರೀ ಶ್ರೀನಿವಾಸನನ್ನ ದರ್ಶಿಸಿದರು. ನಂತರ ಆಲಯದಲ್ಲಿ ಚೇರ್ಮನ್ ಇಒರವರು ದೊಡ್ಡ ಜಿಯರ್ ಅವರಿಗೆ ಮೇಲ್ಚಾಟ್ ವಸ್ತ್ರವನ್ನು, ಶ್ರೀ ಚಿಕ್ಕ ಜಿಯರ್ ಸ್ವಾಮಿಯವರಿಗೆ ನೂಲ್ಚಾಟ್ ವಸ್ತ್ರವನ್ನ ನೀಡಿದರು. ಆನಂತರ ತಾಳ, ಮೇಳ, ಮಂಗಳವಾದ್ಯಗಳ ನಡುವೆ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ ತಮ್ಮ ಶಿಷ್ಯ ವೃಂದದೊಂದಿಗೆ ಆಲಯದ ಮಾಡ ಬೀದಿಯಿಂದ ಚಿಕ್ಕ ಜಿಯರ್ ಮಠಕ್ಕೆ, ಆನಂತರ ದೊಡ್ಡ ಜಿಯರ್ ಸ್ವಾಮಿ ಮಠಕ್ಕೆ ತೆರಳಿ ಪ್ರತ್ಯೇಕ ಪೂಜೆ ನಿರ್ವಹಿಸಿದರು. ಅಮೆರಿಕದ ಡಲ್ಲಾಸ್ ಎಲ್ಲಾ ಸೆಂಟರ್ನಲ್ಲಿ ಕರ್ನಾಟಕ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಯವರ ಉಪಸ್ಥಿತಿಯಲ್ಲಿ 1000ಕ್ಕೂ ಅಧಿಕ ಮಂದಿ ಒಂದೇ ಕಂಠದಲ್ಲಿ ಭಗವದ್ಗೀತೆ ಪಾರಾಯಣ ಮಾಡಿದರು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ
द्रुपदपुत्रेण तव शिष्येण धीमता अत्र शूरा महेश्वासाः भीमार्जुनसमायुधि युयुधानो ತಮಿಳುನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಮಧುರೈನಲ್ಲಿರುವ ತಿರುಪರಪುಂಡ್ರಂ ಮುರುಗನ್ ದೇವಾಲಯದಲ್ಲಿ ಮಹಾಕುಂಭಾಭಿಷೇಕವು ಬಹಳ ಅದ್ಧೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಶಂಕರಪುರಂ ಪಂಪ ಮಹಾಕವಿ ರಸ್ತೆಯಲ್ಲಿರುವ ಆಗಮ ಭವನದಲ್ಲಿ ಶ್ರೀ ವೈಖಾನಸ ಮಂಡಳಿಯ ವತಿಯಿಂದ ಶ್ರೀ ವಿಕನಸ ಮಹಾಮುನಿವರ್ಯರ 103ನೇ ವಾರ್ಷಿಕ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರಯುಕ್ತ ಭಾನುವಾರ ಬೆಳಿಗ್ಗೆ ಶ್ರೀ ವಿಕನಸ ಮಹಾಮುನಿವರ್ಯರುಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಸುಂದರ ಪುಷ್ಪಗಳಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಮುಖ್ಯ ಬೀದಿಗಳಲ್ಲಿ ಉತ್ಸವವನ್ನ ನೆರವೇರಿಸಿ ಆರತಿ ಬೆಳಗಿದರು. ನಂತರ ಸೋಮವಾರ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನ ವಿಕನಸ ಮಹಾಮುನಿಗಳನ್ನ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು.
ಬನಶಂಕರಿ ಚನ್ನಮ್ಮನಕೆರೆ ಅಚ್ಚುಕಟ್ಟಿನಲ್ಲಿರುವ ಶ್ರೀ ಭುವನಗಿರಿ ಆಶ್ರಮದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವದ ಬಗ್ಗೆ 1008 ಶ್ರೀ 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 ಸುವಿದೇಂದ್ರ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ನೇತೃತ್ವದಲ್ಲಿ ಬೆಂಗಳೂರಿನ ಕತ್ತರಗುಪ್ಪೆ ಏರಿಯಾ ಅಂತಾರೆ, ಈ ಬಡಾವಣೆಯಲ್ಲಿ ಭುವನಗಿರಿ ಆಶ್ರಮ ಅಂತ ಒಂದು ಆಶ್ರಮ ಮಾಡಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ನಾವು ಅನೇಕ ಕಡೆ ಸ್ಥಳಗಳನ್ನು ನೋಡಿದ್ವಿ, ಎಲ್ಲಿಯೂ ಕೂಡ ಸ್ಥಳ ಅನುಕೂಲ ಆಗಲಿಲ್ಲ. ನಮ್ಮ ಆಶ್ರಮದ ಪಕ್ಕದಲ್ಲೇ ಒಂದು ಖಾಲಿ ನಿವೇಶನ ಇತ್ತು. ಅದು ಆಕಸ್ಮಿಕವಾಗಿ ರಾಯರ ಅನುಗ್ರಹದಿಂದ ಅವರ ಪ್ರೇರಣೆಯಿಂದ ನಮಗೆ ದೊರಕಿತು. ಕೂಡಲೇ ವೃಂದಾವನ ಸ್ಥಾಪನೆ ಮಾಡೋಣ, ಈ ಬಡಾವಣೆಯವರಿಗೂ ಅನುಕೂಲ ಆಗ್ತದೆ ಅಂತ ವಿಚಾರ ಮಾಡಿದ್ವಿ. 2.5 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಅದರಲ್ಲಿಯೂ ಎಲೆಕ್ಷನ್ ಬಂತು. 1 ತಿಂಗಳು ಯಾವ ಆಫೀಸರು ಸಿಗಲಿಲ್ಲ. ಆಮೇಲೆ ರಿಜಿಸ್ಟ್ರೇಷನ್ ಆಗಿ 2.5 ತಿಂಗಳಲ್ಲಿ 1 ತಿಂಗಳು ಹೋಯಿತು. ಉಳಿದ 1.5 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಈ ವೃಂದಾವನದ ನಿವೇಶನ ಏನಿದೆ ಇದರಲ್ಲಿ ಒಂದು ತಾತ್ಕಾಲಿಕವಾಗಿ ಮಾಡೋಣ ಅಂತ ಒಂದು ಭವನವನ್ನು ನಿರ್ಮಾಣ ಮಾಡಿಸಿದ್ವಿ. ಅವರು ಇಂಜಿನಿಯರು ಅವರೆಲ್ಲ ಸೇರಿ ಬಹಳ ಶ್ರಮಪಟ್ಟು 1.5 ತಿಂಗಳಲ್ಲಿ ಪ್ರತಿಮೆನೂ ಆಯಿತು, ಶ್ರೀನಿವಾಸ ದೇವರ ಪ್ರತಿಮೆ, ಹನುಮಂತನ ಪ್ರತಿಮೆ ಆಯಿತು, ಪ್ರಾಣದೇವರ ಪ್ರತಿಮೆ, ರಾಯರ ವೃಂದಾವನ ಕೆತ್ತಿದ್ದೂ ಆಯಿತು. ಅದರಲ್ಲಿಯೂ ಅನೇಕ ವಿಘ್ನ ಬಂತು. ತಂಜಾವೂರಿನಲ್ಲಿರುವಂಥ ವೃಂದಾವನ ಆ ಆಕಾರದಲ್ಲಿ ಮಾಡೋಣ ಅಂತ ಹೊರಟಿದ್ವಿ. ಶಿಲ್ಪಿಗೆ ಯಾಕೋ ಅದು ರಾಯರ ಇಚ್ಛೆ ಬರಲಿಲ್ವೋ ಏನೋ, ಅರ್ಧ ಮಾಡಿದಾಗ ಆ ಶಿಲೆ ಒಡೆದೋಯ್ತು. ಇನ್ನೂ ದಿವಸ ಉಳಿದದ್ದು ಕಡಿಮೆ, ಆದರೂ ಶ್ರಮಪಟ್ಟು ಸುಂದರವಾದ ಒಂದು ವೃಂದಾವನ ಮಾಡಿಕೊಟ್ರು. ಅದು ರಾಯರೇ ಇಲ್ಲಿ ಬಂದು ನೆಲೆಸಿದ ಹಾಗೆ ನಮಗೆ ಅನಿಸಿದೆ. ಯಾಕೆಂದರೆ ಇಷ್ಟೆಲ್ಲ ಶೀಘ್ರದಲ್ಲಿ ನೋಡಿಲ್ಲ ನಾವು, ಯಾವುದು ಇಷ್ಟು ಬೇಗ ಆದದ್ದು. ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆಸಿದ್ದಾರೆ. 2-3 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠೆಯಾಗಿ. 354ನೇ ಮಹಾಸಮಾರಾಧನೆ, ರಾಯರ ಆರಾಧನೆ ಈ ಸಲ ನಡೀತಾ ಇದೆ. ಬೆಳಗ್ಗೆ ಯಥಾಪ್ರಕಾರ ಸುಪ್ರಭಾತ, ಪಂಚಾಮೃತ, ವಿಶೇಷ ಪಂಚಾಮೃತ ಇದೆಲ್ಲ ನಡೀತದೆ. ಮೊದಲನೇ ವರ್ಷದ ಪಂಚಾಮೃತ ಮಾಡುವಾಗಲೇ ರಾಯರ ಛಾಯಾ ಒಂದು ಚಿತ್ರ, ರಾಯರು ಕೂತ ಭಂಗಿ ಅದು ಆ ವೃಂದಾವನದಲ್ಲಿ ಮೂಡಿತ್ತು. ಎಲ್ಲರೂ ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ರಾಯರು ವೃಂದಾವನದಲ್ಲಿ ಹಾಲಭಿಷೇಕ ಮಾಡುವಾಗ ರಾಯರ ಚಿತ್ರವೇ ಕಂಡಿದೆ ಆ ವೃಂದಾವನದಲ್ಲಿ. ಅದನ್ನು ಎಷ್ಟೋ ಪ್ರಯತ್ನ ಮಾಡಿದರು, ತೆಂಗಿನ ಚೀಪ್ ತಂದು ಅದನ್ನು ಉಜ್ಜಿ ಏನು ಮಾಡಿದರೂ ಕಾಣ್ತಾನೇ ಇತ್ತು 3 ದಿವಸ. ಮತ್ತು ಈಗ ಕಾಣ್ತಾ ಇಲ್ಲ. ಇಂಥ ಒಂದು ವಿಚಿತ್ರ ಪವಾಡವೂ ಕೂಡ ನಡೀತು. ಪ್ರತಿನಿತ್ಯ ಏನಾದರೂ ಒಂದು ಕಾರ್ಯಕ್ರಮ, ರಾಯರ ಸೇವೆ ಬಂದು ಜನರು ಮಾಡ್ತಾ ಇರ್ತಾರೆ. ಪ್ರತಿ ಭಾನುವಾರ ವಿಷ್ಣು ಸಹಸ್ರನಾಮ ಪಾರಾಯಣ, ಬೃಹತಿ ಸಹಸ್ರ ಯಾಗ ಮತ್ತು ಆರಾಧನೆಗಳು ಇವೆಲ್ಲ ನಡೀತದೆ. ಈ ಸಲ 354ನೇ ಆರಾಧನೆಯಲ್ಲಿ ಪ್ರಸಿದ್ಧ ರಾಯರು ಸಂಗೀತ ಪ್ರಿಯರೂ ಹೌದು, ಶಾಸ್ತ್ರಪ್ರಿಯರೂ ಹೌದು. ಪಂಡಿತರ ಒಂದು ಸಮಾರಾಧನೆ, ಪಾರಾಯಣ, ರಾಘವೇಂದ್ರ ವಿಜಯ ಪಾರಾಯಣ ಪಂಡಿತರಿಂದ ಮತ್ತು ಪ್ರವಚನಗಳು. ವಿಶೇಷವಾಗಿ 3 ದಿವಸವೂ ಕೂಡ ಸಂಗೀತ ಕಾರ್ಯಕ್ರಮ. ಬೆಂಗಳೂರಿನ ಅನೇಕ ಭಜನಾ ಮಂಡಳಿಗಳನ್ನು ಕರೆಸಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಭಜನೆ, ಅಷ್ಟೋತ್ತರ, ಈ ಎಲ್ಲ ಕಾರ್ಯಕ್ರಮಗಳು ಅವರವರಾಗಿ ಮುಂದೆ ಬಂದು ನಾವಿಲ್ಲಿ ಭಜನೆ ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೇರೆ ಬೇರೆ ಸಮಯ ಮಾಡಿ ಎಷ್ಟು ಭಜನಾ ಮಂಡಳಿ ಬಂದ್ರೂ ಅವರಿಗೆ ಸಮಯ ಹಂಚಿಕೊಟ್ಟಿದ್ದೀವಿ. ಆರಾಧನೆ ನಡೀತದೆ. ಎಲ್ಲರೂ ಕೂಡ ಬಂದು ಈ ಆರಾಧನೆಯಲ್ಲಿ ಪಾಲ್ಗೊಂಡು ತಾವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ರಿಗೂ ಈ ಮೂಲಕ ಆಮಂತ್ರಣ ಕೊಡ್ತಾ ಇದ್ದೀವಿ. ಎಲ್ಲರೂ ಬರ್ಬೋದು. ರಾಯರಿಗೆ ಪ್ರತಿಯೊಬ್ಬರೂ ಬೇಕು. ವಿಪ್ರಕ್ಷತ್ರ ವಿಡಂಘರಿಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂತ ಯಾವ ಭೇದ ಭಾವ ಇಲ್ಲದೇ ಅನೇಕ ಪ್ರಜೆಗಳು ಬಂದು ಸೇವೆ ಮಾಡ್ತಾರೆ. ಹೋದ ಬಾರಿ ರಾಯರ ಆರಾಧನೆಗೆ ಸುಮಾರು 8,000ಕ್ಕೂ ಮಿಗಿಲಾಗಿ ಜನರಿಗೆ ಅನ್ನ ಸಂತರ್ಪಣೆ ಆಗಿದೆ. ಅಷ್ಟು ಜನ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಹಾಗೆ ದರ್ಶನ ಮಾಡಿ ಹೋದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಈ ಸಲವೂ ಕೂಡ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು ಅಂತ ಕೇಳ್ತಾ ಇದ್ದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ತಮಿಳುನಾಡಿನ ಸೋಲಿಂಗರ್ ಘಟಿಕಾಚಲದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಶ್ರೀ ಯೋಗ ಆಂಜನೇಯ ಸ್ವಾಮಿಯ ಪುಣ್ಯ ಕ್ಷೇತ್ರದಲ್ಲಿ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಈಶಪ್ರಿಯತೀರ್ಥ ಸ್ವಾಮೀಜಿಯವರು ಚಾತುರ್ಮಾಸ್ಯದ ದೀಕ್ಷೆಯನ್ನ ಪಡೆದ ನಂತರ ಚಾತುರ್ಮಾಸದ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಾತುರ್ಮಾಸ್ಯ ಅಂತ ಹೇಳಿದರೆ ಭಗವಂತ ಯೋಗ ನಿದ್ರೆಯಲ್ಲಿರುವ ಕಾಲ. ಆ ಕಾಲದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಮತ್ತು ಅಧ್ಯಾಪನ ಮಾಡಬೇಕು, ಆದಷ್ಟು ಜಪ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳಿ ಒಂದೇ ಕಡೆಯಲ್ಲಿ ಇದ್ದು ಸಾಧನೆ ಮಾಡಿಕೊಳ್ಳಿ ಅಂತ ಹಿರಿಯರು ಹೇಳಿದ್ದಾರೆ. ಇವತ್ತು ನಾವು ಘಟಿಕಾಚಲದಲ್ಲಿ ಇದ್ದೇವೆ. ವಿಶೇಷವಾಗಿ ಇಲ್ಲಿ ನರಸಿಂಹನ ಕ್ಷೇತ್ರ ಇದು. ಅದೇ ರೀತಿ ಆಂಜನೇಯ ದೇವರು ಕೂಡ ಇದ್ದಾರೆ 2 ಬೆಟ್ಟಗಳಲ್ಲಿ. ಈ ಸ್ಥಳದಲ್ಲಿ ನಮ್ಮ ಗುರುಗಳಾದ ವಿವಿಧ ಪ್ರಿಯ ತೀರ್ಥರು ಕೂಡ ಇಲ್ಲಿಯೇ ವೃಂದಾವನಸ್ಥರಾಗಿದ್ದಾರೆ. ಹಾಗಾಗಿ ಈ ಬಾರಿ ಗುರುಗಳ ಒಂದು ಸನ್ನಿಧಾನದಲ್ಲಿ, ಅದೇ ರೀತಿ ಅಲಿಮಾರ ಮಠದ ರಘುಮಾನ್ಯ ತೀರ್ಥರ ಬೃಂದಾವನ ಕೂಡ ಇಲ್ಲಿದೆ. ಹಾಗಾಗಿ ಇದು ಆ ಕಾರಣದಿಂದಲೂ ಒಂದು ಪವಿತ್ರ ಕ್ಷೇತ್ರ. ಆ ದೃಷ್ಟಿಯಿಂದ ಈ ಬಾರಿ ಈ ಜಾಗದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಸಂಕಲ್ಪ ಮಾಡಿದ್ದೇವೆ. ಯಥಾಶಕ್ತಿ ಗುರುಗಳ ಸೇವೆ ಮಾಡಿದಂತಾಗುತ್ತೆ. ಅದೇ ರೀತಿ ಬಂದ ಭಕ್ತರು ಕೆಲವರು ಬರ್ತಾರೆ. ಘಟಿಕಾಚಲ ಮನೆ ದೇವರು ಅಂತ ಎಷ್ಟೋ ಜನಕ್ಕಿದೆ. ಅವರು ಕೂಡ ಒಂದಷ್ಟು ಜನ ಇಲ್ಲಿ ಬರ್ತಾರೆ. ಅವರಿಗೂ ಕೂಡ ದೇವರ ಪೂಜೆಯ ಒಂದು ಅವಕಾಶ ಸಿಗ್ತದೆ. ಆ ದೃಷ್ಟಿಯಿಂದ ಈ ಬಾರಿ ಇಲ್ಲಿ ಘಟಿಕಾಚಲದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭಿಸಿದೆ. ಶ್ರೀಕೃಷ್ಣ. ಉಡುಪಿಯ ಶ್ರೀ ಶಿರೂರು ಮಠಾಧೀಶರಿಂದ ಕಟ್ಟಿಗೆ ಮುಹೂರ್ತವೂ ನೆರವೇರಿತು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಈ ಪರಂಪರೆಯಲ್ಲಿ ಬಂದಿರುವ ಉಡುಪಿಯ ಶ್ರೀ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯದ ಪೂರ್ವಭಾವಿಯಾಗಿ ಕಟ್ಟಿಗೆ ಮುಹೂರ್ತವೂ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ಇಂದು ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರೊಂದಿಗೆ ಪ್ರಸ್ತುತ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಉಪಸ್ಥಿತರಿದ್ದರು. ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ ಸರಳತ್ತಾಯರು ನೇತೃತ್ವದಲ್ಲಿ
ಪುರೋಹಿತರಾದ ಗಿರಿರಾಜ ಉಪಾಧ್ಯಾಯರು, ಶಿರೂರು ಮಠದ ಶ್ರೀ ವಿಠ್ಠಲ ದೇವರು, ಶ್ರೀ ಚಂದ್ರೇಶ್ವರ ದೇವರು, ಶ್ರೀ ಅನಂತೇಶ್ವರ ದೇವರು, ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ನಂತರ ಮಠದ ಕಲಸಂಕ ಲಕ್ಷ್ಮಿ ತೋಟದಿಂದ ಕಟ್ಟಿಗೆಯನ್ನ ಎತ್ತಿನ ಗಾಡಿಯಲ್ಲಿ ಹಾಗೂ ಕೈಗಾಡಿಯಲ್ಲಿ ಮತ್ತು ಭಕ್ತರು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ತರಲಾಯಿತು. ನಂತರ ಮಧ್ವ ಸರೋವರ ಈಶಾನ್ಯ ಭಾಗದ ನಿಗದಿತ ಸ್ಥಳದಲ್ಲಿ ಪೂಜಾದಿಗಳನ್ನ ಸಲ್ಲಿಸಿ ಪ್ರಾರ್ಥನೆಗೈದು ಕಟ್ಟಿಗೆ ರಥ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಪರ್ಯಾಯ ಸ್ವಾಗತ ಸಮಿತಿ ಕಚೇರಿ ಉದ್ಘಾಟನೆಯನ್ನು ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉಡುಪಿ ಶಾಸಕರಾದ ಯಶಪಾಲ್ ಸುವರ್ಣ, ಬೈಂದೂರು ಶಾಸಕರಾದ ಗುರುರಾಜ್ ಗಟ್ಟಿಹೊಳೆ, ಮಠದ ಪಾರುಪತ್ಯಗಾರರಾದ ಶ್ರೀಶಾ ಭಟ್ ಕಡೆಕಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಎಲ್ಲ ಭಕ್ತರೆಲ್ಲರೂ ಸೇರಿ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಆ ಕಟ್ಟಿಗೆಗಳನ್ನು ಇನ್ನು ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕುಂಟು. ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸುವುದು ಅಂತ. ಅದರ ತನಕ ಅದನ್ನು ಕಟ್ಟತಾನೆ ಇರೋದೊಂದು. ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ, ಒಂದು ಬುಡ ಎಲ್ಲ ಬಿಟ್ಟು ತೆಗೆಯುವುದು, ವಾಪಸ್ ಚಿಗಿರಬೇಕು ಅಂತ. ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆ ಅಂತ ಉಪಯೋಗ ಮಾಡೋದು. ಆ ಅಡಿಗೆ ಅಂತ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತೇವೆ. ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು. ನಂತರ ಇನ್ನು ಧಾನ್ಯ ಮುಹೂರ್ತ, ಅದಕ್ಕೂ ಎಲ್ಲರೂ ಬರಬೇಕು. ನಂತರ ಪರ್ಯಾಯ, ಆ ಪರ್ಯಾಯದಲ್ಲಿ ಎಲ್ಲ ಭಕ್ತರು ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಅಂದರೆ ಒಬ್ಬರು ಬಂದು 10 ದಿವಸ ಸೇವೆ ಮಾಡ್ಬೋದು ಅಥವಾ 20 ದಿವಸ, ಅವರಿಗೆ ಹೇಗೆ ಅನುಕೂಲ ಉಂಟು ಆ ರೀತಿ ಸೇವೆ ಮಾಡ್ಬೋದು ಕೃಷ್ಣನಿಗೆ ಅಂತ. ಅಂದರೆ ಯಾವುದೇ ರೀತಿ ಸೇವೆ ಇರ್ಬೋದು, ಬಡಿಸೋದಿರ್ಬೋದು, ಕ್ಯೂ ಸಿಸ್ಟಮ್ ಇದ್ದಿರ್ಬೋದು, ಎಲ್ಲವನ್ನು ಭಕ್ತರು ಬಂದು, ಅದು ಭಕ್ತರ ಪರ್ಯಾಯ, ದೇವರು ಭಕ್ತರಿಗೆ ಇರುವಂಥವರು. ಹಾಗಾಗಿ ಎಲ್ಲ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು ಅಂತ ಹೇಳುತ್ತಾ, ಆಷಾಢ ಮಾಸದ ಈ ಪವಿತ್ರ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದಿನ್ನೆಹಳ್ಳಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಬಹಳ ವಿಜೃಂಭಣೆಯಿಂದ ನೆರವೇರಿದವು. ದಿನ್ನೆಹಳ್ಳಿಯ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಈ ಆಷಾಢ ಮಾಸದ ಪ್ರಯುಕ್ತ ವಿಜೃಂಭಣೆಯೊಂದಿಗೆ ವಿಶೇಷ ಪೂಜೆಗಳು ನಡೆದವು. ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕಗಳನ್ನು ನೆರವೇರಿಸಲಾಯಿತು. ಅಭಿಷೇಕದ ಬಳಿಕ ಅಮ್ಮನವರನ್ನು ವಿವಿಧ ವಸ್ತ್ರಾಭರಣಗಳಿಂದ ಅಲಂಕರಿಸಲಾಯಿತು. ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಅಲಂಕಾರಗೊಳಿಸಲಾಯಿತು. ಪೂಜಾ ವಿಧಿಗಳನ್ನು ಪೂರೈಸಿದ ನಂತರ ಮಹಾಮಂಗಳಾರತಿ ಬೆಳಗಲಾಯಿತು. ನೂರಾರು ಭಕ್ತರು ಈ ದಿವ್ಯ ಕ್ಷಣವನ್ನು ವೀಕ್ಷಿಸಿ ಧರ್ಮಾನುಭವದಿಂದ ತುಂಬಿಕೊಂಡರು. ಹೀಗೆ ಆಷಾಢ ಮಾಸದ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಆರಾಧನೆ ಕೋಲಾರದ ದಿನ್ನೆಹಳ್ಳಿಯಲ್ಲಿ ಭಕ್ತಿ ಭಾವದಿಂದ ಜರುಗಿತು. ಅಮ್ಮನ ಕೃಪೆ ಎಲ್ಲರ ಮೇಲೂ ಇರಲಿ ಎಂದು ಭಕ್ತರು ಪ್ರಾರ್ಥಿಸಿದರು. ಹೊಸೂರಿನಲ್ಲಿ ಶ್ರೀ ರಾಧಾ ಮಾಧವ ತಿರು ಕಲ್ಯಾಣೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಶ್ರೀ ಮುಕ್ತಾಬಾಯಿ ಮಹಿಳಾ ಭಜನಾ ಮಂಡಳಿ ಟ್ರಸ್ಟ್ ಪರವಾಗಿ 7ನೇ ವರ್ಷಕ್ಕೆ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿ ಶ್ರೀ ರಾಧಾ ಮಾಧವ ತಿರು ಕಲ್ಯಾಣ ಮಹೋತ್ಸವ ನಡೆಯಿತು. 3 ದಿನಗಳು ನಡೆದ ಕಲ್ಯಾಣೋತ್ಸವದ ಅಂಗವಾಗಿ ನಾರಾಯಣಿಯಂ ಪಾರಾಯಣ ನಡೆಯಿತು. ಶನಿವಾರ ಅಷ್ಟಪತಿ, ಪಂಚಪತಿ ಮತ್ತು ಭಜನೆಗಳ ನಂತರ ಜನುವಾಸ ವರನ ಆಹ್ವಾನ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಭಜನೆಗಳನ್ನು ಹಾಡಿದರು ಮತ್ತು ಅಭಂಗ ದಿವ್ಯ ನಾಮ ಕೀರ್ತನೆಯೊಂದಿಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿಯನ್ನ ಮಾಡಲಾಯಿತು. ನಂತರ 2 ಕುಟುಂಬಗಳು ಪರಸ್ಪರ ಒಪ್ಪಿಗೆಯೊಂದಿಗೆ ವಿಶೇಷ ಪೂಜೆ ಮಾಡಿ ಶುಭ ದಂಪತಿಗಳನ್ನು ಪೂಜಿಸಿದರು. ದಿವ್ಯನಾಮ ಮತ್ತು ವೇದ ಮಂತ್ರಗಳ ಪಠಣವನ್ನ ಮುಂದುವರೆಸುತ್ತಾ ಶ್ರೀಕೃಷ್ಣನು ಶ್ರೀರಾಧೆಯ ಕೊರಳಿಗೆ ತಿರುಮಾಂಗಲ್ಯವನ್ನ ಕಟ್ಟುವ ವಿವಾಹ ಸಮಾರಂಭವು ಆನಂದದಾಯಕ ರೀತಿಯಲ್ಲಿ ನಡೆಯಿತು. ಇದರ ನಂತರ ಆಂಜನೇಯ ಉತ್ಸವವನ್ನು ನಡೆಸಲಾಯಿತು ಮತ್ತು ಶ್ರೀ ಆಂಜನೇಯನಿಗೆ ಹೂವಿನ ಹಾರವನ್ನ ಅರ್ಪಿಸಲಾಯಿತು. ತರುವಾಯ ಮಹಾಮಂಗಳಾರತಿ ಮಾಡಲಾಯಿತು. ಸಹಸ್ರಾರು ಭಕ್ತರು ಇದರಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು.
ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ನೆರವೇರಿದವು. ಈ ನಿಮಿತ್ತ ಆಲಯ ಆವರಣದಲ್ಲಿ ಕಳಶವನ್ನ ಸ್ಥಾಪಿಸಿ ಹೋಮಕುಂಡವನ್ನ ನಿರ್ಮಿಸಿ ದೇವಿ ಮಹಾತ್ಮೆ ಪಾರಾಯಣದೊಂದಿಗೆ ಚಂಡಿ ಹೋಮವನ್ನ ಆಚರಿಸಲಾಯಿತು. ತರುವಾಯ ಪೂರ್ಣಾಹುತಿ ದ್ರವ್ಯಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಹೋಮಕುಂಡದಲ್ಲಿ ಮಹಾ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಉತ್ಸವ ಮೂರ್ತಿಯನ್ನ ಪ್ರಾಕಾರೋತ್ಸವ ಮಾಡಲಾಯಿತು. ತದನಂತರ ಷೋಡೋಪಚಾರ ಪೂಜೆಗಳನ್ನು ಆಚರಿಸಿ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಧರ್ಮಪುರಿ ಜಿಲ್ಲೆಯ ಪಾಲಕ್ಕೋಡ್ ಬಳಿಯ ಶ್ರೀ ಮಹಾ ವಾರಾಹಿ ಅಮ್ಮನ ದೇವಸ್ಥಾನದಲ್ಲಿ ಮೊದಲ ವರ್ಷದ ಮಹಾ ಕುಂಭಾಭಿಷೇಕವ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಶ್ರೀ ಮಹಾ ವಾರಾಹಿ ಅಮ್ಮನ ದೇವಸ್ಥಾನದಲ್ಲಿ ಮೊದಲ ವರ್ಷದ ಮಹಾ ಕುಂಭಾಭಿಷೇಕಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಧರ್ಮಪುರಿ ಜಿಲ್ಲೆಯ ಪಾಲಕ್ಕೋಡ್ ಬಳಿಯ ಬೊಲ್ಮಲೈ ಮುರುಗನ್ ದೇವಸ್ಥಾನದ ಬೆಟ್ಟದ ಸಮೀಪದಲ್ಲಿರುವ ಶ್ರೀ ಮಹಾ ವಾರಾಹಿ ಅಮ್ಮನ ದೇವಸ್ಥಾನದಲ್ಲಿ ಮೊದಲ ವರ್ಷದ ಕುಂಭಾಭಿಷೇಕ ಸಮಾರಂಭವು ಧ್ವಜಾರೋಹಣ ಸಮಾರಂಭದೊಂದಿಗೆ ಪ್ರಾರಂಭವಾಯಿತು. ಇದರ ಅಂಗವಾಗಿ ಕಳಸ ಆರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗ ಸಹಸ್ರನಾಮ ಮಹಾಶಾಂತಿ ಹೋಮ, ವೇದ ಪಾರಾಯಣ, ಪೂರ್ಣಾಹುತಿ ನಡೆಯಿತು. ಇದರ ನಂತರ ದೇವಾಲಯದ ಗಣ್ಯರು ಯಾಗಶಾಲೆಯಿಂದ ಪವಿತ್ರ ಜಲ, ಕಳಶ ತೀರ್ಥಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಆಗಮಿಸಿ ದೇವಾಲಯದ ಕಳಶಕ್ಕೆ ಪವಿತ್ರ ನೀರನ್ನು ಸುರಿದು ಮಹಾ ಕುಂಭಾಭಿಷೇಕ ಮಾಡಿದರು. ತರುವಾಯ ದೀಪಾರಾಧನೆ ಮಾಡಿದರು. ನಂತರ ವಿವಿಧ ಪ್ರಚೋದಕಗಳೊಂದಿಗೆ ಅಭಿಷೇಕ, ಹೂಗಳಿಂದ ಅಲಂಕಾರ ಮತ್ತು ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾನ್ಮಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಅಹಂ ಬ್ಲಾಸ್ಮಿ ಸಂಸ್ಥೆಯಿಂದ ಏರ್ಪಡಿಸಲಾದ ವೇದಾಂತ ಶ್ರವಣ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಚಂದ್ರಶೇಖರ್ ಟೇಕಲ್ ರವರಿಂದ ಲಲಿತ ಸಹಸ್ರನಾಮ ಪ್ರವಚನ ಜರುಗಿತು. ಮನಸ್ಸು ಅಂದ್ರೆ ಅಮ್ಮನವರು, ಮನೋರೂಪಾಯೇ ನಮಃ ಅಮ್ಮನವರು, ಅಹಂಕಾರ ಸ್ವರೂಪಾಯೇ ನಮಃ ಅಮ್ಮನವರು, ಮೇಘ ಶ್ರುತೇ ನಮಃ ಸ್ಮೃತೇ ನಮಃ ಎಲ್ಲ ಅಮ್ಮನವರು, ಅಂತಃಕರಣ ಎಲ್ಲ ಅಮ್ಮನವರು, ಶರೀರ ಎಲ್ಲ ಅಮ್ಮನವರು. ಇವಾಗ ನಾನು ಎಲ್ಲ ಬಿಡಿಸ್ಕೊಂಡು ಒಳಗಡೆ ನನ್ನೇ ಹೋಗಿದ್ದೀನಿ, ಗಾಢ ನಿದ್ದೆಯಲ್ಲಿ ಆನಂದವಾಗಿದ್ದೀನಿ. ಆ ಆನಂದವಾಗಿರುವಂತಹ ನಾನು ಸತ್ಯವೂ ಜ್ಞಾನವೂ ಅನಂತವಾಗೂ ಇದ್ದೀನಿ. ಆನಂದವಾಗಿ ಸತ್ಯವೂ ಜ್ಞಾನವೂ ಅನಂತವಾಗಿಯೂ ಇರುವಂತಹ ಆನಂದ ಅಂತ ಗೊತ್ತು. ನಾನು ಅನ್ನೋ ಕಡೆ ಏನು ಇರಬೇಕಾದ್ರೆ ಗೊತ್ತಿಲ್ಲ. ಅವಾಗ ನಾವು ಶ್ರುತಿಯನ್ನು ಕೇಳಬೇಕು. ಶ್ರುತಿ ಅಂದ್ರೇನು? ವೇದವನ್ನು ಕೇಳಬೇಕು. ಅಪ್ಪ, ಈ ಸತ್ಯ ಜ್ಞಾನ ಅನಂತ ಅಂತ ಏನೋ ಮೂಲ ಅನುಭವದಲ್ಲಿದೆ, ನಂದು ಅಂತ ಇರೋದು ಅದೇ ಒಂದು ಅಂದ್ರೆ ಸತ್ಯ ಜ್ಞಾನ ಅಂತ. ಇದಕ್ಕೆ ಏನಾದ್ರು ರೆಫರೆನ್ಸ್ ಇದೆಯಾ ಶ್ರುತಿಯಲ್ಲಿ, ವೇದಗಳಲ್ಲಿ? ಯಾವುದಕ್ಕೆ ಈ ಮೂರು ರೆಫರೆನ್ಸ್ ಇದೆ ಸತ್ಯ ಜ್ಞಾನ ಅಂತ ಕೇಳಿದ್ರೆ ವೇದ ಹೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದಮೇತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಾ. ಅಂದ್ರೆ
ಸತ್ಯ, ಜ್ಞಾನ ಮತ್ತು ಅನಂತ ಅನ್ನುವಂತಹ 3 ಲಕ್ಷಣಗಳಿರೋದು ಬೇರೆ ಯಾವುದಕ್ಕೂ ಇಲ್ಲ, ಸಾಕ್ಷಾತ್ ಪರಬ್ರಹ್ಮ ಒಂದಕ್ಕೆ ಇರೋದು ಅಂತ ಹೇಳ್ತಾ ಇದೆ. ಏನೇ ಆದರೂ ನನ್ನ ಅನುಭವಕ್ಕೆ ಮೀರಿ ಏನಾದರೂ ಯಾರಾದ್ರೂ ಹೇಳಿದ್ರೆ ನಾನು ನಂಬಲ್ಲ. ಕರೆಕ್ಟ್ ಅಲ್ಲ? ಇವಾಗ ನನ್ನ ಅನುಭವವನ್ನು ಇಟ್ಕೊಂಡು ನಾನು ಯಾರು ಹೇಳಿ. ಶ್ರುತಿ ಹೇಳ್ತಾ ಇದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನನ್ನ ಲೋಕವೇನಿದೆ, ನಾನು ಯಾರು? ಸತ್ಯವೂ ಜ್ಞಾನವೂ ಅನಂತವೂ ಆನಂದವಾಗಿರುವಂತಹ ನಾನು. ಕರೆಕ್ಟಾ? ನಾನು ಅನ್ನೋ ಜಾಗದಲ್ಲಿ ಏನನ್ನು ಇಡಬೇಕಿಲ್ಲ, ಬ್ರಹ್ಮವನ್ನು ಇಡಬೇಕು. ಕರೆಕ್ಟೇನಾ? ಅಲ್ಲಿ ನಾನು ಈಗೋ ಸೇನಾಯ್ತು. ಹಾಗಾಗಿ ಅಹಂ ಬ್ರಹ್ಮ ಅಸ್ಮಿ. ಅಹಂ ಬ್ರಹ್ಮ ಅಸ್ಮಿ ಅಂದ್ರೆ ಯಾವ ಅಹಂ ಗೊತ್ತಾಯ್ತು ಇವಾಗ? ಒಳಗಡೆ ಎಲ್ಲದಕ್ಕಿಂತ ಬೇರೆಯಾಗಿರುವಂತಹದ್ದೊಂದು ಅಹಂ ಅಂತ ಇದೆಯಲ್ಲ, ಆ ಅಹಂ ಮತ್ತೆ ಈ ಜಗತ್ತಿನಲ್ಲಿ ಮಡಕೆ ಅನ್ನುವಂತಹದ್ರಲ್ಲಿ ಬಂಡೆ ಹೇಗಿದೆಯೋ ಹಾಗಿರುವಂತಹ ಬ್ರಹ್ಮವೇ, ಹಾಗಿರುವಂತಹ ಲಲಿತಾ ಮಹಾತ್ರಿಪುರ ಸುಂದರಿಯೇನೇ ಇಲ್ಲಿ ಒಳಗಡೆ ಇರೋದು. ಆ ನಾನು ಅಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಅಮ್ಮನವರೇ ಇರೋದು. ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಕರಿಯಪ್ಪ ದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕುಬೇರ ಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಲಕ್ಷ್ಮೀ ದೇವಿಯನ್ನ ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದ್ದರು. ನಂತರ ಕರುಂಗಲಿ ಮಾಲೆ, ಪ್ರಾಣ ಪ್ರತಿಷ್ಠೆ ಮತ್ತು ಶ್ರೀ ಕುಬೇರ ಲಕ್ಷ್ಮಿ ಋಣಮುಕ್ತ ಹೋಮವನ್ನ ನಡೆಸಲಾಯಿತು. ತದನಂತರ ಶ್ರೀ ಲಕ್ಷ್ಮೀ ದೇವಿ ಹಾಗೆ ವಾರಾಹಿ ದೇವಿ ದೇವರುಗಳಿಗೆ ಮಹಾಮಂಗಳಾರತಿ ಬೆಳಗಿದರು. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಶ್ರೀದೇವಿಯರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಮಾರ್ಪಳ್ಳಿ ಇವರಿಂದ ಯಕ್ಷಗಾನ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತಿದ್ದು, ಇದರ ಅಂಗವಾಗಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ ಮಾರ್ಪಳ್ಳಿ ಇದರ ಕಿರಿಯ ಕಲಾವಿದರಿಂದ ಶ್ರೀ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನವು ನಡೆಯಿತು. ತಿಳಿಯಲು ಕುತೂಹಲಕಾರಿಯಾಗಿದ್ದೇನೆ. ಏನಿದ್ದರೂ ಗುರುಗಳಾದ ಬೃಹಸ್ಪತಿ ಆಚಾರ್ಯರಲ್ಲಿ ಈ ವಿಷಯವನ್ನು ಅರುಹಬೇಕಾಗಿದೆ. ಇದೇನಾಶ್ಚರ್ಯ, ಗುರುಗಳ ಇತ್ತ ಬರುತ್ತಿದ್ದಾರಲ್ಲ. ಅನಿತರಲ್ಲಿ ಗುರು ಬೃಹಸ್ಪತಿ ನಡೆ ತಂದು ಬಂದಿದ್ದಾರೆ.
ಬರಲು ನಮಿಸುತ್ತ ಗುರುವಿನಂಗಿಗೆ ಸುರಪಲಾಸನವಿದ್ದು ಪೂಜಿಸಿ ಪರಮ ಸಂತಸದಿಂದ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಶ್ರೀ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರುಪೂಜಾ ಸಂಗೀತೋತ್ಸವದಲ್ಲಿ ವಿದ್ವಾನ್ ಬೆಂಗಳೂರು ಸಹೋದರರಾದ ಹರಿಹರನ್ ಮತ್ತು ಅಶೋಕ್ ರವರಿಂದ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ, 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 ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh